ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರು ಎಲ್ರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳು ಸಿಕ್ಕಿತ್ತು ಸರ್ ಬಹಳಷ್ಟು ಸಾಕ್ಷಿಗಳಿದಾವೆ. ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಅಪರಾಧಿಗಳು ಹೌದೋ ಅಲ್ಲೋ ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವ್ರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟೇ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನು ನಾವು ಹೋರಾಟ ಮಾಡಬೇಕು, ಇದರಲ್ಲಿ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನ್ ಡಿಸಿಷನ್ ತಗೊಳ್ತೇವೆ ನೋಡೋಣ. ಸರ್ ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ಥರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡ್ಬೋದು ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದರು, ಮತ್ತೆ ಬೇಲ್ ತೊಗೊಂಡು ವಾಪಸ್ ಬಂದರು. ತಮ್ಮ ಮಾಧ್ಯಮಗಳಲ್ಲೇ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಹೌದು ಸರ್, ಆ ಭರವಸೆ ಇದ್ದಿದ್ದರಿಂದಲೇ ನಾವು ಪ್ರಕರಣವನ್ನು CBI ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. CBI ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. CBIದವರು, ವಿಶೇಷವಾಗಿ CBI ತನಿಖಾ ತಂಡ ಏನಿತ್ತು, IO ಶ್ರೀ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ IO ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಅದನಂತರ ಬಂದಂತಹ CBI ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟಲ್ಲಿ ಮಂಡಿಸುವ ಮೂಲಕ ಇವತ್ತು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ದಂಗೆ, ಇಲ್ಲಿವರೆಗೂ 9.5 ವರ್ಷದಿಂದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತುಕೊಂಡು ವಾದ ಮಾಡಿದಂಥ ಶ್ರೀ ದೀಪಕ್ ಶೆಟ್ಟರು ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರಲ್ಲಿ. ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ, ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ ಸರ್. ತುಂಬಾ ಬೆದರಿಕೆ ಕರೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತಿಲ್ಲ ಸರ್. ಇರೋದು ಕಾನೂನಿನ ಮೇಲೆ, ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದ ನಾಳೆ ಈ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗುತ್ತೆ. ಕೊಲೆ ಆರೋಪಿಗಳಾಗಿದ್ದಂಥವ್ರು ಈಗ ಅಪರಾಧಿಗಳಾಗಿದ್ದಾರೆ.